ಮಿತ್ರರೇ ನಮಸ್ಕಾರ. ಮಿತ್ರರೇ, RSS ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳು. RSS ಇಲ್ಲದೆ BJP ಇಲ್ಲ, BJP ಇಲ್ಲದೆ RSS ಇಲ್ಲ. BJPಯನ್ನು ಈ ಹಂತಕ್ಕೆ ಬೆಳೆಸಿದ್ದೇ RSS. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ BJPಯ ಮಾತೃ ಸಂಸ್ಥೆ. ಇಂತಹ RSS ಈಗ BJPಗೆ ತಿವಿದಿದೆ. ನೀವು ಮಾಡ್ತಿರೋದು ಸರಿ ಇಲ್ಲ, BJP ಹಾದಿ ತಪ್ಪಿದಂತಾಗ್ತಾ ಇದೆ, ನೀವು ಹೋಗ್ತಿರುವ ದಾರಿ ಸರಿ ಇಲ್ಲ ಅಂಥೇಳಿ RSS ಎಚ್ಚರಿಸಿದೆ. ಮಿತ್ರರೇ, ಅತ್ಯಂತ ಮುಖ್ಯವಾಗಿ ಹೈಕಮಾಂಡ್ ಸಂಸ್ಕೃತಿಯ ಬಗ್ಗೆ RSS ಪ್ರಶ್ನೆ ಎತ್ತಿದೆ. ಎಲ್ಲದಕ್ಕೂ ಮೋದಿ ಜಪವನ್ನು ಮಾಡಿದ್ರೆ ಹೆಚ್ಚು ದಿನ ನಡೆಯೋದಿಲ್ಲ. ಹಿಂದುತ್ವ ಮೋದಿ ಅಂತಲೇ ಮುಂದುವರಿತಾ ಇದ್ರೆ ಬಹಳಷ್ಟು ಹಿನ್ನಡೆಯನ್ನು ಎದುರಿಸಬೇಕಾಗುತ್ತೆ ಅಂತ ಸ್ವತಃ RSS ಈಗ BJPಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದನ್ನು ಕೇಳೋದಕ್ಕೆ ನಿಮಗೆ ಬಹಳ ಆಶ್ಚರ್ಯ ಆಗಬಹುದು. RSS ಈ ಮಾತನ್ನೆಲ್ಲ BJPಗೆ ಹೇಳುತ್ತಾ? ಹಿಂದುತ್ವ ಅಂತಂದ್ರೆ RSS ಅಂದ್ರೆ ಹಿಂದುತ್ವ. ಈಗ ಹಿಂದುತ್ವ ಹೆಚ್ಚಿಗೆ ಬೇಡ, ನೀವು ಹಿಂದುತ್ವದ ಹೆಸರಿನಲ್ಲೇ ಮುಂದುವರೆದ್ರೆ ತೊಂದರೆ ಆಗುತ್ತೆ ಅಂತ RSS ಹೇಳ್ತಾ ಇದೆಯಾ? ಮೋದಿಯನ್ನು ಅತಿಯಾಗಿ ಬೆಂಬಲಿಸಿದ್ದೇ RSS, ಈಗ ಮೋದಿ ಜಪ ಬೇಡ ಅಂತ RSS ಹೇಳ್ತಿದೆಯಾ? ಈ ಎಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ? ಮಿತ್ರರೇ, ಈ ಬಗ್ಗೆ ಒಂದಷ್ಟು ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. RSS ಯಾಕೋಸ್ಕರವಾಗಿ ಈ ರೀತಿಯಾಗಿ ಹೇಳಿದೆ, ಇದರ ಹಿಂದಿನ ಉದ್ದೇಶ ಏನು, RSS ಏನನ್ನು ಹೇಳೋದಕ್ಕೆ ಹೊರಟಿದೆ, ಎಲ್ಲಿ ಈ ಮಾತನ್ನು ಹೇಳಿದೆ, ಎಲ್ಲೋದನ್ನು ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ RSS ಎಷ್ಟು ಪ್ರಭಾವಶಾಲಿ ಅನ್ನೋದಕ್ಕೆ ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಆನಂತರದಲ್ಲಿ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರಬಹುದು, ಅಡ್ವಾಣಿ ತನ್ನ ಹುಟ್ಟೂರಾದಂತಹ ಪಾಕಿಸ್ತಾನಕ್ಕೆ ಒಮ್ಮೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಅಡ್ವಾಣಿ ಒಂದೇ ಒಂದು ಮಾತನಾಡಿದ್ರು. ಅದೇನಂತಂದರೆ, ಮೊಹಮ್ಮದ್ ಅಲಿ ಜಿನ್ನನ ಪರವಾಗಿ ಅಡ್ವಾಣಿ ಹೇಳಿಕೆಯನ್ನು ಕೊಟ್ಬಿಟ್ರು. ಮಿತ್ರರೇ, ಇದನ್ನು RSS ಸಹಿಸಿಕೊಳ್ಳೇ ಇಲ್ಲ. ಅಡ್ವಾಣಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಮುಂಚೆಯೇ ಅಡ್ವಾಣಿಗೆ ಕೆಡ್ಡ ರೆಡಿ ಆಗಿಬಿಟ್ಟಿತ್ತು. RSS ಇದನ್ನು ಗಂಭೀರವಾಗಿ ಪರಿಗಣಿಸಿತ್ತು. ಅವರನ್ನು ಒತ್ತಡ ಹಾಕಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಾಯಿತು. ಆವಾಗ ಅಡ್ವಾಣಿ BJPಯ ಅಧ್ಯಕ್ಷರಾಗಿದ್ದರು. ಅವರನ್ನು ಆ ಸ್ಥಾನದಿಂದ ಇಳಿಸಲಾಯಿತು. ಆನಂತರ RSS ಏನು ಮಾಡಿತು ಗೊತ್ತಾ? ತಾನು ಹೇಳದಂತೆ ಕೇಳುವ ಏನೂ ಪ್ರಭಾವ ಇಲ್ಲದಂತಹ ನಿತಿನ್ ಗಡ್ಕರಿಯನ್ನು ಆ ಸ್ಥಾನಕ್ಕೆ ತಂದು ಕೂರಿಸ್ತು. ಅಂದರೆ ನಾನೆಷ್ಟು ಪವರ್ಫುಲ್ ಅಂತ RSS ತೋರಿಸ್ತು. ಅಡ್ವಾಣಿ ಅಂತ ನಾಯಕ ಎಲ್ಲಿ, ನಿತಿನ್ ಗಡ್ಕರಿಯಲ್ಲಿ. ಇವತ್ತಿನ ನಿತಿನ್ ಗಡ್ಕರಿ ಅಲ್ಲ ಮಿತ್ರರೇ, ಅವತ್ತಿನ ನಿತಿನ್ ಗಡ್ಕರಿ. ಅವತ್ತು ನಿತಿನ್ ಗಡ್ಕರಿ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿದ್ದರು. ನಿತಿನ್ ಗಡ್ಕರಿ BJPಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೆಸರು ಕೇಳಿದ ತಕ್ಷಣ ಇಡೀ ದೇಶದಲ್ಲಿ ಹೆಚ್ಚಿನ ಜನರಿಗೆ ಅವರ ಹೆಸರೇ ಗೊತ್ತಿರಲಿಲ್ಲ, ಮುಖಪರಿಚಯವೇ ಇರಲಿಲ್ಲ. ಅಂತಹ ನಿತಿನ್ ಗಡ್ಕರಿಯನ್ನು ಅವರು ಕೇವಲ RSSನ ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ, ಅವರು RSSನ ಹುರಿಯಾಳು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅಂದರೆ ಆ ಮಟ್ಟಿನ ಪ್ರಭಾವವನ್ನು RSS BJPಯಲ್ಲಿ ಇಟ್ಕೊಂಡಿತ್ತು. ಆದರೆ ಮಿತ್ರರೇ, ಇದು ಆಗಾಗ ಬದಲಾಗ್ತಾ ಇರುತ್ತೆ. BJPಯಲ್ಲಿ ಪ್ರಬಲವಾದಂತಹ ಲೀಡರ್ ಬಂದಂಥ ಸಂದರ್ಭದಲ್ಲಿ ಈ RSS ಮತ್ತು BJPಯ ನಡುವೆ ಒಂದಷ್ಟು ತಿಕ್ಕಾಟ ಇರುತ್ತೆ. ವಾಜಪೇಯಿ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ RSS ಹೆಚ್ಚಾಗಿ ಸರ್ಕಾರದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ವಾಜಪೇಯಿ ಒಬ್ಬ ಪ್ರಬಲವಾದಂತಹ ಲೀಡರ್. ಆನಂತರದಲ್ಲಿ ಮೋದಿಯನ್ನು ತಂದಿದ್ದು ಕೂಡ ಇದೇ RSS. ಮಿತ್ರರೇ, ಅಡ್ವಾಣಿ ಗುಂಪನ್ನು ಕಂಪ್ಲೀಟಾಗಿ BJPಯಲ್ಲಿ ಬದಿಗೆ ಸರಿಸಲಾಯಿತು. ಯಾಕೋಸ್ಕರವಾಗಿ ಅಂತಂದರೆ, ಅಡ್ವಾಣಿ ಮಾಡಿದಂತಹ ತಪ್ಪು ಒಂದೇ, ಅದು ಜಿನ್ನಾರನ್ನು ಹೊಗಳಿದ್ದು. ಅದನ್ನು ಬಿಟ್ಟರೆ ಅಡ್ವಾಣಿ ಏನೂ ತಪ್ಪು ಮಾಡಿಲ್ಲ. ಇದಕ್ಕೋಸ್ಕರವಾಗಿ RSS ಏನು ಮಾಡ್ತು ಅಂತಂದರೆ, ಅಡ್ವಾಣಿಯನ್ನು ಮೂಲೆಗುಂಪು ಮಾಡ್ತು, ಜೊತೆಗೆ ಅವರ ಬೆಂಬಲಿಗರನ್ನು ಕೂಡ ಮೂಲೆಗುಂಪು ಮಾಡುವಂತಹ ಕೆಲಸ ಮಾಡಲಾಯಿತು. ಆನಂತರದಲ್ಲಿ 2014 ಚುನಾವಣೆ ಬಂತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು BJPಯ ಚುನಾವಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು. ಇದು ಕೂಡ RSSನ ಅಣತಿಯಂತೆಯೇ ಆಗಿದ್ದು. ಆ ಮಟ್ಟಿಗೆ RSS BJPಯಲ್ಲಿ ಹಿಡಿತವನ್ನು ಹೊಂದಿದೆ. ಮಿತ್ರರೇ, ಸದ್ಯ ಸ್ವಲ್ಪ RSS ತಣ್ಣಗಾಗ್ಬಿಟ್ಟಿದೆ. ಯಾಕೆ ಅಂತಂದರೆ, BJP ಎಲ್ಲೇ ಹೋದರೂ ಗೆಲ್ತಾ ಇದೆ. RSSನ ಪ್ರಭಾವ ಇರಬೇಕು ಅಂತಾಗಲಿ ಅಥವಾ RSS ಕೆಲಸ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇಲ್ಲ. BJP ತನ್ನ ಪಾಡಿಗೆ ತಾನು ಗೆಲ್ತಾ ಇದೆ. ಪಕ್ಷದ ಸಂಘಟನೆ ಇಡೀ ದೇಶವ್ಯಾಪಿ ಹಬ್ಬಿದೆ. ಹೀಗಾಗಿ RSS ಯಾವುದೇ ರೀತಿಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ನರೇಂದ್ರ ಮೋದಿ ಏನು ಮಾಡಿದ್ರೂ ಕೂಡ RSS ಅದಕ್ಕೆ ತುಟಿ ಬಿಚ್ಚುತ್ತಾ ಇರಲಿಲ್ಲ. ಆದರೆ ಈಗ RSS ಮೊದಲ ಬಾರಿಗೆ BJPಯ ಬಗ್ಗೆ ಚಕಾರ ಎತ್ತಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ಸಂಸ್ಕೃತಿ ಮತ್ತು ಮೋದಿ ಜಪದ ಬಗ್ಗೆ RSS ಮಾತನಾಡಿದೆ. ಹೌದು ಮಿತ್ರರೇ, ಯಾಕೋಸ್ಕರವಾಗಿ RSS ಈ ಮಾತನಾಡಿದೆ ಅಂತಂದರೆ, ಸೋಲಾಗಿದ್ದಕ್ಕಾಗಿ. ಎಲ್ಲಿ ಸೋಲಾಯಿತು ಅಂತಂದರೆ, ಕರ್ನಾಟಕದಲ್ಲಿ. ಮಿತ್ರರೇ, BJP ಸಾಕಷ್ಟು ಸೋಲನ್ನು ಕಂಡಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕವೂ ಕೂಡ BJP ದೆಹಲಿಯನ್ನು ಸೋತಿದೆ. ದೆಹಲಿಯನ್ನು ಎರಡೆರಡು ಬಾರಿ ಸೋತಿದೆ. ಹರಿಯಾಣದಲ್ಲಿ ಸೋಲಾಗಿದೆ, ರಾಜಸ್ಥಾನದಲ್ಲಿ ಸೋಲಾಗಿದೆ, ಛತ್ತೀಸ್ಗಢದಲ್ಲಿ ಸೋಲಾಗಿದೆ, ಮಧ್ಯಪ್ರದೇಶದಲ್ಲಿ ಸೋಲಾಗಿದೆ. ಇಷ್ಟೆಲ್ಲ ಸೋಲಾದರೂ ಕೂಡ RSS ಯಾವತ್ತೂ ಕೂಡ ಮಧ್ಯಪ್ರವೇಶ ಮಾಡಿರಲಿಲ್ಲ. ಆದರೆ ಕರ್ನಾಟಕದ ಸೋಲಿದೆಯಲ್ಲ, ಇದು BJPಗೆ ಬಹಳ ಹೊಡೆತವನ್ನು ಕೊಡುತ್ತೆ. ಕರ್ನಾಟಕದಲ್ಲಿ ಆದ ಸೋಲು ಇದು ಸಹಜ ಸೋಲಲ್ಲ, ಇದು ಬಹಳ ಹಿನ್ನಡೆ ಅಂತ RSS ಪರಿಗಣಿಸಿದೆ. BJPಗೆ ಯಾಕೆ ಈ ರೀತಿಯ ಸೋಲಾಯಿತು ಅಂತ RSS ಒಂದಷ್ಟು ಪಟ್ಟಿಯನ್ನು ಮಾಡಿಕೊಂಡಿದೆ. ಅದಕ್ಕೆ ಕಾರಣಗಳನ್ನು ಹುಡುಕಿದೆ. ಹೀಗಾಗಿ RSS ಇನ್ನು ನಾವು ಸುಮ್ಮನಿದ್ರಾಗೋದಿಲ್ಲ ಅಂತ BJPಗೆ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ.
ಮಿತ್ರರೇ, RSS ನಾಯಕರು ಈ ಎಚ್ಚರಿಕೆಯನ್ನು ಕೊಡೋದು ಅಂತಂದರೆ ಬಾಯಿ ಮಾತಲ್ಲಿ ಹೇಳೋದಿಲ್ಲ, ಎಲ್ಲೋ ಸಭೆ ಸಮಾರಂಭವನ್ನು ಉದ್ದೇಶಿಸಿ ಪುಂಖಾನುಪುಂಖವಾಗಿ ಭಾಷಣ ಮಾಡೋದಿಲ್ಲ. ಅವರೆಲ್ಲರೂ ಕೂಡ ಮಿತಭಾಷಿಗಳು, ಸರಳವಾಗಿರ್ತಾರೆ, ಸೂಕ್ಷ್ಮವಾಗಿ ಹೇಳ್ತಾರೆ. ಈಗ RSS BJPಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಯಾವ ಮೂಲಕ ಅಂತಂದರೆ ತನ್ನ ಮುಖವಾಣಿಯಾದಂತಹ ದಿ ಆರ್ಗನೈಸರ್ ಮೂಲಕ. ದಿ ಆರ್ಗನೈಸರ್ ಇದೆಯಲ್ಲ, ಇದನ್ನು RSSನ ಮುಖವಾಣಿ, ಮೌತ್ ಪೀಸ್ ಅಂತ ಕರೆಯಲಾಗುತ್ತೆ. ಈಗ ದಿ ಆರ್ಗನೈಸರ್ನಲ್ಲಿ RSS ಒಂದು ಸುದೀರ್ಘವಾದ ಲೇಖನವನ್ನು ಪ್ರಕಟಿಸಿದೆ. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು. ಸ್ಥಳೀಯವಾದ ನಾಯಕರನ್ನು ಬೆಳೆಸದೇ ಇದ್ದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಇವತ್ತು ಲೋಕಲ್ ಲೀಡರ್ಸ್ ಬಹಳ ಕಡಿಮೆ ಆಗ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಸೋಲಾಗಿದೆ. ಕರ್ನಾಟಕ BJPಗೆ ಸೂಕ್ತ ನಾಯಕ ಇಲ್ಲದೇ ಇರುವುದು, ಎರಡನೇ ಹಂತದ ನಾಯಕರನ್ನು ಬೆಳೆಸದೇ ಇರುವ ಕಾರಣದಿಂದಾಗಿಯೇ BJPಗೆ ಸೋಲಾಗಿದೆ. ಜೊತೆಗೆ ತೀವ್ರತರವಾದಂತಹ ಹೈಕಮಾಂಡ್ ಹಿಡಿತ ಇದೆಯಲ್ಲ, ಇದು ಕೂಡ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಹೈಕಮಾಂಡ್ ಇರಬೇಕು. ಒಂದು ರಾಷ್ಟ್ರೀಯ ಪಕ್ಷ ಅಂತಂದರೆ ಅಲ್ಲಿ ಹೈಕಮಾಂಡ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಆದರೆ ಇದು ಅತಿಯಾಗಬಾರ್ದು. ಸದ್ಯ BJP ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ಬರಬೇಕು. ಒಂದು ಮುನ್ಸಿಪಲ್ ಕೌನ್ಸಿಲ್ನ ಅಧ್ಯಕ್ಷ ಯಾರಾಗಬೇಕು ಅಂತಂದ್ರೂ ಅದಕ್ಕೆ ಹೈಕಮಾಂಡ್ ಆರ್ಡರ್ ಬರಬೇಕು. ಒಂದು ಸಾಮಾನ್ಯ ಪಾಲಿಕೆಯ ಮೇಯರ್ ಯಾರಾಗಬೇಕು ಅಂತಂದ್ರೂ ಕೂಡ ಅದಕ್ಕೆ ಹೈಕಮಾಂಡ್ನ ಅಣತಿಯಂತೆ ಆಗಬೇಕು. ಮಂತ್ರಿಮಂಡಲ ವಿಸ್ತರಣೆ ಇರಬಹುದು, ನಿಗಮ ಮಂಡಳಿ ನೇಮಕ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ದೆಹಲಿಗೆ ಹೋಗಿ ಬರುವಂತಹ ಸಂಸ್ಕೃತಿ ಇದೆಯಲ್ಲ, ಈ ಹೈಕಮಾಂಡ್ನ ಕೇಳಿ ತೀರ್ಮಾನ ಕೈಗೊಳ್ಳುವಂತಹ ಸಂಸ್ಕೃತಿ ಇದೆಯಲ್ಲ, ಇದು ಪಕ್ಷಕ್ಕೆ ಒಳಿತಲ್ಲ. ಇದರ ಬಗ್ಗೆ BJP ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈ ಹೈಕಮಾಂಡ್ ಸಂಸ್ಕೃತಿಯ ಬಗ್ಗೆ RSS ತೀವ್ರತರವಾಗಿ ಧ್ವನಿ ಎತ್ತಿದೆ. ಈ ಹೈಕಮಾಂಡ್ ಸಂಸ್ಕೃತಿಯ ಬಗ್ಗೆ RSS ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನೊಂದು ಮಿತ್ರರೇ, ಸದ್ಯ ಏನಾಗ್ತಾ ಇದೆ ಅಂತಂದರೆ ಮೋದಿಯ ಜಪ ಜಾಸ್ತಿ ಆಗ್ತಾ ಇದೆ, ಕೆಲಸ ಕಡಿಮೆ ಆಗ್ತಾ ಇದೆ. ಇದನ್ನು RSS ತನ್ನ ಲೇಖನದಲ್ಲಿ ಬರೆದಿದೆ. ಏನು ಹೇಳಲಾಗಿದೆ ಅಂತಂದರೆ, ಸದ್ಯ ಯಾವುದೇ ಚುನಾವಣೆ ಆಗಲಿ, ಅದು ಸಾಮಾನ್ಯ ಒಂದು ಕಾರ್ಪೊರೇಷನ್ ಚುನಾವಣೆ ಆದರೂ ಕೂಡ ಅಲ್ಲಿ ಮೋದಿ ಹೆಸರಿನಲ್ಲಿ ವೋಟ್ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲದಕ್ಕೂ ಮೋದಿ 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 ಅನ್ನುವಂತಹ ಗುಣಗಾನ ನಡೀತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ಆಗಿದ್ದು. ಕರ್ನಾಟಕದಲ್ಲಿ ಮೋದಿಯ ನಾಮಬಲದಿಂದಲೇ ಗೆಲ್ಲಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳೀಯವಾಗಿ BJP ಅಧಿಕಾರದಲ್ಲಿದ್ದರೂ ಕೂಡ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಂಡಿರಲಿಲ್ಲ. ಇದೆಲ್ಲ ತಪ್ಪುಗಳಿಂದಾಗಿಯೇ ಇವತ್ತು ಅಧಿಕಾರವನ್ನು ಕಳೆದುಕೊಳ್ಳಬೇಕಾಯಿತು. ಹೀಗಂತ RSS ಎಚ್ಚರಿಕೆ ಕೊಟ್ಟಿದೆ. ಮಿತ್ರರೇ, RSS ತನ್ನ ಲೇಖನದಲ್ಲಿ ಅತ್ಯಂತ ಮಹತ್ವವಾಗಿ ಹೇಳಿರೋದು ಲೋಕಲ್ ಲೀಡರನ್ನು ಬೆಳೆಸಿ. ಕೇವಲ ಮೋದಿ ಮತ್ತು ಅಮಿತ್ ಶಾರಿಂದ ಎಲ್ಲವೂ ಆಗೋದಿಲ್ಲ ಅನ್ನೋದನ್ನು ಪರೋಕ್ಷವಾಗಿ RSS BJPಗೆ ಸಲಹೆ ಕೊಟ್ಟಿದೆ. ಯಾಕೆ ಈ ಸಲಹೆ ಕೊಟ್ಟಿದೆ ಅಂತಂದರೆ, ಮಿತ್ರರೇ, ನೀವು ಅಡ್ವಾಣಿ ಮತ್ತು ವಾಜಪೇಯಿಯ ಕಾಲವನ್ನು ತೆಗೆದುಕೊಳ್ಳಿ. ಅಡ್ವಾಣಿ ಮತ್ತು ವಾಜಪೇಯಿ BJPಯ ಪಾಲಿಗೆ ಜೋಡೆತ್ತುಗಳು. ಅವರೇ ಈ ಪಕ್ಷವನ್ನು ಕಟ್ಟಿದ್ದು, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು, ಪಕ್ಷವನ್ನು ಈ ಹಂತಕ್ಕೆ ಬರುವಂತೆ ಮಾಡಿದ್ದು. ಆದರೆ ಅಡ್ವಾಣಿ ಮತ್ತು ವಾಜಪೇಯಿ ಕೇವಲ ತಾನೇ ಅಧಿಕಾರವನ್ನು ಅನುಭವಿಸಬೇಕು, ತನ್ನ ಅಣತಿಯಂತೆ ಇಡೀ ಪಕ್ಷ ಇರಬೇಕು ಅಂತ ಯಾವತ್ತೂ ನೋಡಿದವರಲ್ಲ. ಅವರೇನು ಮಾಡಿದ್ರು? ಸ್ಥಳೀಯ ನಾಯಕರನ್ನು ಹುಟ್ಟಾಕಿದ್ರು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕರ್ನಾಟಕದ BJPಯ ಪರಮೋಚ್ಚ ನಾಯಕ ಯಾರು? ಯಡಿಯೂರಪ್ಪ. ಅವರನ್ನು ಮುನ್ನೆಲೆಗೆ ತಂದಿದ್ದು ಕೂಡ ಈ ಇಬ್ಬರು ನಾಯಕರೇ. ಹಾಗೆ ಉಮಾಭಾರತಿ ಇರಬಹುದು, ಶಿವರಾಜ್ ಸಿಂಗ್ ಚೌಹಾಣ್ ಇರಬಹುದು, ಸುಷ್ಮಾ ಸ್ವರಾಜ್ ಇರಬಹುದು, ಅರುಣ್ ಜೇಟ್ಲಿ ಇರಬಹುದು, ಪ್ರಮೋದ್ ಮಹಾಜನ್ ಇರಬಹುದು, ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ವೆಂಕಯ್ಯ ನಾಯ್ಡು, ಹೀಗೆ ಇವತ್ತು BJPಯಲ್ಲಿ ಪ್ರವರ್ಧಮಾನದಲ್ಲಿರುವಂತಹ ಅನೇಕ ನಾಯಕರನ್ನು ಹುಟ್ಟುಹಾಕಿದ್ದು ಇದೇ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ. ಅವರು ಎಲ್ಲರನ್ನೂ ಬೆಳೆಸಿದ್ರು. ಹೀಗಾಗಿ BJPಗೆ ಏನು ಹೆಸರಿತ್ತು ಅಂತಂದರೆ, ಇದು ಸಂಘಟನೆಯ ಆಧಾರದಲ್ಲಿ ಬೆಳೆಯುವಂತಹ ಪಕ್ಷ, ಯಾವುದೋ ವ್ಯಕ್ತಿಯ ಆಧಾರದಲ್ಲಿ ಬೆಳೆದಂತಹ ಪಕ್ಷ ಅಲ್ಲ ಅನ್ನುವಂತಹ ಹಿರಿಮೆ BJPಗಿತ್ತು. ಆದರೆ ಈಗ ನಿಧಾನವಾಗಿ ಇದು ಬದಲಾಗ್ತಾ ಇದೆ. ಕೇವಲ ವ್ಯಕ್ತಿ ಕೇಂದ್ರಿತವಾಗಿ ಪಕ್ಷ ಬದಲಾಗ್ತಾ ಇದೆ. ಮೋದಿ ಬಿಟ್ಟರೆ BJP ಶೂನ್ಯ ಅನ್ನುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದನ್ನು RSS ಎಚ್ಚರಿಸಿದೆ. ಯಾಕೆ ಅಂತಂದರೆ, ಇವತ್ತಲ್ಲ ನಾಳೆ ಮೋದಿ ರಾಜಕೀಯವಾಗಿ ನಿವೃತ್ತಿ ಆಗ್ತಾರೆ. ಎಷ್ಟು ದಿನ ಅಂತ ನೀವು ಮೋದಿಯನ್ನು ನೆಚ್ಚಿಕೊಂಡಿರೋದಕ್ಕೆ ಸಾಧ್ಯ? ಹೀಗಾಗಿ ಸ್ಥಳೀಯವಾಗಿ ನಾಯಕತ್ವವನ್ನು ಬೆಳೆಸಬೇಕು. ಸ್ಥಳೀಯ ಲೀಡರ್ಗಳು ಪ್ರಬಲವಾಗಬೇಕು. ಮೋದಿ ಅಮಿತ್ ಶಾ ಕಾಲದಲ್ಲಿ ಯಾವುದೇ ಲೀಡರ್ಗಳು ಬೆಳೆದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದಿಬ್ಬರು ಮೂರು ಜನ ಸಿಗ್ತಾರೆ. ಒಂದು ನೀವು ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡ್ರೆ ದೇವೇಂದ್ರ ಫಡ್ನವೀಸ್, ಅವರನ್ನು ಕೂಡ ಕುಗ್ಗಿಸುವಂಥ ಕೆಲಸವನ್ನು ಇದೇ BJP ಮಾಡಿದೆ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥವರು. ಅಂತಹ ಮಹಾನ್ ನಾಯಕನನ್ನ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್, ಅವರನ್ನು ಅಮಿತ್ ಶಾ ಮತ್ತು ಮೋದಿ ಸ್ವಲ್ಪ ಮಟ್ಟಿಗೆ ಬೆಳೆಸಿದ್ದಾರೆ. ಅವರನ್ನು ಹೊರತುಪಡಿಸಿದರೆ ಮೋದಿ ಮತ್ತು ಅಮಿತ್ ಶಾ ಕಾಲದಲ್ಲಿ ಯಾವುದೇ ಲೀಡರ್ಸ್ಗಳು ಕೂಡ ಪ್ರವರ್ಧಮಾನಕ್ಕೆ ಬಂದಿಲ್ಲ. ಅವರೇನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಕೂಡ ಅವರೆಲ್ಲ ನಾಯಕರು ಕೂಡ ರಬ್ಬರ್ ಸ್ಟಾಂಪ್ ಆಗಿದ್ದಾರೆ. ಹೀಗೆ ಆದರೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. BJP ಎಚ್ಚೆತ್ತುಕೊಳ್ಬೇಕು ಅಂಥೇಳಿ RSS ತನ್ನ ಮುಖವಾಣಿಯಲ್ಲಿ ಕಟುವಾದ ಶಬ್ದಗಳಲ್ಲೇ ಲೇಖನವನ್ನು ಪ್ರಕಟಿಸಿದೆ. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ? RSS ಮತ್ತು BJP ನಡುವೆ ತಿಕ್ಕಾಟ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸದ್ಯ ಮಿತ್ರರೇ, RSSನ ಪರಮೋಚ್ಚ ನಾಯಕ ಮೋಹನ್ ಭಾಗವತ್ ಅವರೇ RSSನ ಸರಸಂಘ ಚಾಲಕ್. ಇವರು ಮತ್ತು ನರೇಂದ್ರ ಮೋದಿಯ ನಡುವೆ ಉತ್ತಮವಾದಂಥ ಸಂಬಂಧ ಇದೆ. ಯಾವತ್ತೂ ಕೂಡ ಮೋದಿಯನ್ನು ಮೋಹನ್ ಭಾಗವತ್ ಟೀಕಿಸಿದವರಲ್ಲ. ಮೋದಿಯ ಕಾರ್ಯಕ್ಷಮತೆಯ ಬಗ್ಗೆ ಮೋಹನ್ ಭಾಗವತ್ ಅವರಿಗೆ ಅಪಾರವಾದ ನಂಬಿಕೆ ಮತ್ತು ವಿಶ್ವಾಸ ಇದೆ.
ಆದರೆ ಪಕ್ಷ ಹದಿ ತಪ್ತಾ ಇದೆ ಎನ್ನುವಂಥ ಎಚ್ಚರಿಕೆಯನ್ನು RSS ಈಗ ರವಾನಿಸಿದೆ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ನನಗೇನು ಅನಿಸುತ್ತೆ ಅಂತಂದರೆ RSS ಸ್ವಲ್ಪ BJPಯ ಚಟುವಟಿಕೆಯಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷ ಎಲ್ಲೋ ಒಂದು ಕಡೆಯಲ್ಲಿ ದಾರಿ ತಪ್ತಾ ಇದೆ ಅಂತ RSSಗೆ ಅನಿಸೋದಕ್ಕೆ ಶುರುವಾಗಿದೆ. ಪಕ್ಷವನ್ನು ಸಂಘಟಿಸೋದಕ್ಕೆ RSS ಹೊಸ ಹೊಸ ತಂತ್ರಗಳನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? RSS ಹೇಳಿದ್ದು ಸರಿಯಾಗಿದೆಯಾ? RSSನ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.